ಬಹುತೇಕ ನಾವು ಕೊಟ್ಟಿರತಕ್ಕಂಥ ಒಂದೊಂದು ವಿಷಯವೂ ಜಗತ್ತಿಗೆ ಕೊಟ್ಟ ಕೊಡುಗೆನೆ. ಕೇವಲ ಸಂಸ್ಕೃತ ಒಂದು ಭಾಷೆಯನ್ನು ನಾವು ಕೊಟ್ಟಿಲ್ಲ ಕಣ್ರಿ, ಒಂದು ಸಂಸ್ಕೃತಿಯನ್ನು ಕೊಟ್ಟಿದ್ದೀವಿ. ಜಗತ್ತಿನಲ್ಲಿ ಮಾತನಾಡತಕ್ಕಂಥ ಸಭ್ಯತೆಯನ್ನ ಕೊಟ್ಟಿದ್ದು ಸಂಸ್ಕೃತ. ತಮ್ಮ ಭಾಷೆಯಲ್ಲಿ ತಾವು ಹೇಗೆ ಮಾತಾಡಬೇಕು ಅಂತ ಹೇಳಿಕೊಟ್ಟಿದ್ದು ಸಂಸ್ಕೃತ. ಜಗತ್ತಿಗೆ ಮಾತಾಡತಕ್ಕಂಥ ಸಭ್ಯತೆಯನ್ನ ಕಲಿಸಿದ್ದು ಸಂಸ್ಕೃತ. ಇದನ್ನ ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ಬಹುತೇಕ ನಮ್ಮ ಮಕ್ಕಳ ಹೊಗಳಿಕೆಯನ್ನು ನಾವೇ ಮಾಡಿದ ಹಾಗತ್ತೆ, ನಮ್ಮ ಮನೆಯ ವಸ್ತುವಿನ ಹೊಗಳಿಕೆಯನ್ನು ನಾವೇ ಮಾಡಿದ ಹಾಗತ್ತೆ. ಜಗತ್ತು ಹೇಳ್ತಾ ಇದೆ, ಜಗತ್ತು ಹೇಳ್ತಾ ಇದೆ. ಆದರೆ ಇದನ್ನು ಒಪ್ಕೊಳ್ತಕ್ಕಂಥ ಸ್ಥಿತಿ ನಮ್ಮ ದುರಂತ ನಮ್ಮ ದೇಶದಲ್ಲಿ ಇವತ್ತೂ ಕೂಡ ಅನೇಕ ಬುದ್ಧಿಜೀವಿಗಳಿಗೆ ಬಂದಿಲ್ಲ. ಅವ್ರಿಗೆ ಬರುವುದೂ ಇಲ್ಲ ಬಿಡಿ. ಇವತ್ತು ನಾವು ಹೇಳ್ತೀವಿ ಸಂಸ್ಕೃತ ನಮ್ಮ ದೇಶದ ಎಲ್ಲ ಭಾಷೆಗಳಲ್ಲಿದೆ, ಕನ್ನಡದಲ್ಲಿದೆ, ತಮಿಳಿನಲ್ಲಿದೆ, ಮಲಯಾಳಂದಲ್ಲಿದೆ, ಗುಜರಾತಿಯಲ್ಲಿದೆ, ಬೆಂಗಾಲಿಯಲ್ಲಿದೆ, ಎಲ್ಲ ಕಡೆ ಹೇಳ್ತೀವಿ. ಇದ್ರ ಹೊರಗಡೆ ಜಗತ್ತಿನ ನಮ್ಮ ದೇಶದ ಗಡಿಯನ್ನ ದಾಟಿ ಹೊರಗಡೆ ಹೋದಾಗ ಗೊತ್ತಾಗತ್ತೆ ಸಂಸ್ಕೃತದ ವ್ಯಾಪ್ತಿ ಏನು ಅಂತ. ನಾವು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀವಿ ನಮ್ಮೂರಿನಲ್ಲಿ ವರ್ಲ್ಡ್ ಫೇಮಸ್ ಸಾರಿವ ಅಂತ. ಅರ್ಥ ಆಯ್ತಲ್ವಾ? ನಮ್ಮೂರಿನಲ್ಲಿ ವರ್ಲ್ಡ್ ಫೇಮಸ್ ಸಾರಿವ ಅಂತ. ನಿಜಕ್ಕೂ ಅವನು ವರ್ಲ್ಡ್ ಫೇಮಸ್ ಅನ್ನೋದು ನಮಗೆ ಗೊತ್ತಿಲ್ಲ, ಆದ್ರೆ ನಮ್ಮದೇ ಭಾಷೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಜಗತ್ತಿನ ಹೊರಗಡೆ ಹೋದ್ರೆ ಬಹುತೇಕ ಇವತ್ತು ನಾವು ಹೊರ ಜಗತ್ತು ಅಂತಂದ್ರೆ ನಮ್ಮ ಕಲ್ಪನೆಯಲ್ಲಿ ಇಂಗ್ಲಿಷ್ ಅಂತ ಆಗ್ಬಿಟ್ಟಿದೆ. ಭಾರತದಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಇಂಗ್ಲಿಷ್ ಅಂತ. ಗೊತ್ತಿರಲಿ, ಜಗತ್ತಿನಲ್ಲಿ ಕೇವಲ 8 ದೇಶಗಳಲ್ಲಿ ಮಾತ್ರ ಇಂಗ್ಲಿಷ್ ಅನ್ನು ಮಾತಾಡ್ತಾರೆ. 30 ದೇಶಗಳಲ್ಲಿ ಫ್ರೆಂಚ್ ಮಾತಾಡ್ತಾರೆ. ಜಗತ್ತಿನ ಅತ್ಯಂತ ಅಲ್ಪಸಂಖ್ಯಾತ ಭಾಷೆ ಇಂಗ್ಲಿಷ್. ನಮಗೇನಾಯ್ತು, ಸುಮಾರು ಒಂದು 200 ವರ್ಷಗಳ ಕಾಲ ಬ್ರಿಟಿಷರು ಆಳಿದ್ರು, ಇಂಗ್ಲಿಷ್ನ ವ್ಯಾಮೋಹ ಬೆಳೀತು. ಜೊತೆಯಲ್ಲಿ ನಮಗೆ ಇಮ್ಮಿಡಿಯೇಟ್ ಟಚ್ ಸಿಕ್ಕಿದಲ್ಲಿ ಬ್ರಿಟಿಷ್ ಯೂನಿವರ್ಸಿಟಿಗಳಲ್ಲಿ, ಅದು ತಪ್ಪಿದ್ರೆ ಅಮೆರಿಕಾದಲ್ಲಿ, ಅದು ತಪ್ಪಿದ್ರೆ ಆಸ್ಟ್ರೇಲಿಯಾದಲ್ಲಿ. ಒಟ್ಟಾರೆ ಇಂಗ್ಲಿಷ್ ಸ್ಪೀಕಿಂಗ್ ದೇಶಗಳು, ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್, ಇಂಗ್ಲಿಷ್ ಮಾತಾಡ್ತಕ್ಕಂಥ ದೇಶಗಳ ಜೊತೆ ಮಾತ್ರ ನಾವು ಸಂಬಂಧಗಳನ್ನು ಹೆಚ್ಚು ಬಳಸ್ಕೊಂಡ್ವಿ ನಮ್ಮ ದೇಶದವರು. ಅದಕ್ಕೋಸ್ಕರ ನಮಗೆ ಭ್ರಮೆ ಏನು ಅಂತಂದ್ರೆ ಇಂಗ್ಲಿಷ್ ಕಲ್ತ್ರೆ ಮಾತ್ರ ಜಗತ್ತು, ಜಗತ್ತಿಗೆ ಹೋಗಬೇಕು ಅಂತಂದ್ರೆ ಇಂಗ್ಲಿಷ್ ಕಲ್ತ್ಕೊಂಡೇ ಹೋಗಬೇಕು, ಈ ಒಂದು ಭ್ರಮೆಯಲ್ಲಿ ನಾವು ಬಂದ್ಬಿಟ್ಟಿದ್ದೀವಿ. ಇತ್ತೀಚೆಗೆ ತಾನೇ ಜಗತ್ತಿನ ಭಾಷಾ ನಕ್ಷೆಯನ್ನು ಹೀಗೆ ನೋಡ್ತಾ ಇದ್ದೆ. 30ಕ್ಕೂ ಹೆಚ್ಚು ದೇಶಗಳಲ್ಲಿ ಫ್ರೆಂಚ್ ಭಾಷೆಯನ್ನು ಮಾತಾಡ್ತಾರೆ, ಕೇವಲ 8 ದೇಶಗಳಲ್ಲಿ ಇಂಗ್ಲಿಷ್ ಮಾತಾಡ್ತಾರೆ. ನಮ್ಮ ದೇಶದಲ್ಲಿ ಒಟ್ಟು ಒಂದು ಸಣ್ಣ ಭಾಷೆಯನ್ನು ಮಾತಾಡತಕ್ಕಂಥ ಜನಗಳ ಸಂಖ್ಯೆಯೂ ಇಂಗ್ಲಿಷಿಗೆ ಹೊರಗಡೆ ಜಗತ್ತಿನಲ್ಲಿ ಇರಲಿಕ್ಕಿಲ್ಲ. ಈ ದೇಶದ ಒಂದು ಭವ್ಯತೆ ಮತ್ತು ಶಕ್ತಿ, ಇದರ ಪರಿಚಯ ಆಗಬೇಕು ಅಂತಂದ್ರೆ ಹೊರಗಡೆ ಹೋಗಿ ನೋಡ್ಬೇಕು ನಾವು. ಒಮ್ಮೆ ಯುರೋಪದ ಪ್ರವಾಸದಲ್ಲಿದ್ದಾಗ ಒಬ್ಬರು ಕೇಳಿದ್ರು, ಸಾಮಾನ್ಯವಾಗಿ ಈ ಪಾಶ್ಚಾತ್ಯರ ಆ ಸಂಕುಚಿತ ದೃಷ್ಟಿಕೋನ ಹೇಗಿರುತ್ತೆ ಅಂತಂದ್ರೆ ಅವರಿಗೆ ಭಾರತ ಅಂತಂದ್ರೆ ಒಂದು ಲೇವಡಿಯ ವಸ್ತು. ಎಷ್ಟೋ ಜನರಿಗೆ ಇವತ್ತೂ ಕೂಡ, ಮುಂಚಿನ ಕಾಲದಲ್ಲಿ ಇತ್ತು, ಆದ್ರೆ ಇವತ್ತೂ ಕೂಡ ಕೆಲವು ಮಂದಿ ತಲೆಯಲ್ಲಿ ಅದು ಉಳಿದಿದೆ. ಭಾರತ ಅಂತಂದ್ರೆ ಒಂದು ಲೇವಡಿಯ ವಸ್ತು. ಅವನು ಕೇಳ್ತಾ ಇದ್ದ ಪ್ರಶ್ನೆಯನ್ನು ಕೇಳ್ತಾ ಇದ್ದ, ಮಿಸ್ಟರ್ ಹೆಗ್ಡೆ, ಹೌ ಇಸ್ ಯುವರ್ ಡೆಮಾಕ್ರಸಿ ಇಸ್ ಗೋಯಿಂಗ್ ಆನ್? ಕ್ಯಾಟಗಾರಿಕಲಿ ಐ ಆನ್ಸರ್ಡ್, ಸುಮಾರು 850 ಮಿಲಿಯನ್ ಜನ ಇವತ್ತು ನಮ್ಮ ಎಲೆಕ್ಟ್ರಲ್ ಎಕ್ಸರ್ಸೈಸ್ ನಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಸುಮಾರು 750 ಮಿಲಿಯನ್ ಜನ ಅಂದ್ರೆ 75 ಕೋಟಿ ಜನ ಇವತ್ತು ನಮ್ಮ ಈ ಪ್ರಜಾಪ್ರಭುತ್ವದ ದೊಡ್ಡ ಒಂದು ಎಕ್ಸರ್ಸೈಸ್, ವ್ಯಾಯಾಮ ಏನಿದೆ, ಚುನಾವಣೆ ಏನಿದೆ, ಅದರಲ್ಲಿ ಪಾಲ್ಗೊಳ್ತಾರೆ. ಅವ್ರಿಗೆ ಅದೆಲ್ಲ ಅರ್ಥನೇ ಆಗುದಿಲ್ಲ. ಆ ದೇಶದ ಒಟ್ಟು ಜನಸಂಖ್ಯೆ 20 ಲಕ್ಷ, 25 ಲಕ್ಷ, 50 ಲಕ್ಷ ಇರುತ್ತೆ. ಅವರಿಗೆ 750 ಮಿಲಿಯನ್, 850 ಮಿಲಿಯನ್ ಇದೆಲ್ಲ ಅರ್ಥನೇ ಆಗದೆ ಇರತಕ್ಕಂಥ ಶಬ್ದಗಳು. ಅವರು ನಮ್ಮ ಹತ್ರ ಕೇಳ್ತಾರೆ, ಹೌ ಇಸ್ ಯುವರ್ ಡೆಮಾಕ್ರಸಿ ಗೋಯಿಂಗ್ ಆನ್ ಮಿಸ್ಟರ್ ಹೆಗ್ಡೆ ಅಂತ.
ಅವರಿಗೆ ಒಂದು ಮಾತನ್ನ ಕೊನೆಯಲ್ಲಿ ಹೇಳಿದೆ ನಾನು. ಸಂಪೂರ್ಣ ಯುರೋಪ್ನಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಸಂಪೂರ್ಣ ಯುರೋಪ್ದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅದಕ್ಕಿಂತ ಹೆಚ್ಚು ಭಾರತದಲ್ಲಿ ಶ್ರೀಮಂತರಿದ್ದಾರೆ, ಗೊತ್ತಿರಲಿ ಅಂತ. ನಿಮ್ಗೆ ಅನ್ಸಿರ್ಬೋದು ಭಾರತದಲ್ಲಿ ಎಷ್ಟು ಜನ ಶ್ರೀಮಂತರು ಇರ್ಬೋದು ಅಂತ. ವಿಶ್ವಾಸದಿಂದ ಲೆಕ್ಕ ಮಾಡಿ, ಯಾಕಂತಂದ್ರೆ ಮೊಬೈಲ್ ನಿಮ್ಮಲ್ಲೇ ಇದೆ. ಮಾತೆತ್ತಿದ್ರೆ ಗೂಗಲ್ ಅಲ್ಲಿ ಹುಡುಕ್ತಿವಲ್ಲ, ಹುಡುಕ್ಬಹುದು ಈಗಲೂ ಕೂಡ. ಒಟ್ಟು ಯುರೋಪದ ಜನಸಂಖ್ಯೆ ಎಷ್ಟಿದೆ ಅದಕ್ಕಿಂತ ಹೆಚ್ಚು ಶ್ರೀಮಂತರು ನಮ್ಮ ದೇಶದಲ್ಲಿದ್ದಾರೆ. ಜಗತ್ತಿನ ತತ್ವಜ್ಞಾನಿಗಳು, ಜಗತ್ತಿನ ವಿಜ್ಞಾನಿಗಳು, ಜಗತ್ತಿನ ಅನೇಕ ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳನ್ನ ಗಮನಿಸಿದ್ರೆ ಗೊತ್ತಾಗತ್ತೆ ನಮ್ಮ ಸತ್ವ ಎಷ್ಟಿದೆ ಅಂತ. ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ, ಜಗತ್ತಿಗೆ ಭಾರತ ಗಣಿತವನ್ನ ಕೊಡದೇ ಇದ್ರೆ ಇವತ್ತಿನ ವೈಜ್ಞಾನಿಕ ಆವಿಷ್ಕಾರಗಳೇ ನಡೀತಾ ಇರಲಿಲ್ಲ ಅಂತ. ಈ ತರ ಅನೇಕ ವಿಷಯಗಳು ಬಹುತೇಕ ಹೇಳ್ತಾ ಹೋದ್ರೆ ಬಹುತೇಕ 3 ದಿವಸಗಳ ಸಂಸ್ಕೃತ ಸಮ್ಮೇಳನವನ್ನ ನನಗೆ ಕೊಡಬೇಕಾಗತ್ತೆ. ಭಾಷೆಯನ್ನೇ ಹುಡುಕ್ತಾ ಹೋದ್ರೆ, ಈಗ ಹೇಳಿದ್ವಲ್ಲ, ಬಂಗಾಲಿಯಲ್ಲಿ, ಗುಜರಾತಿಯಲ್ಲಿ, ಮಲಯಾಳಂದಲ್ಲಿ, ತಮಿಳಿನಲ್ಲಿ, ಕನ್ನಡದಲ್ಲಿ ಎಷ್ಟು ಸಂಸ್ಕೃತ ಹಾಸುಹೊಕ್ಕಾಗಿದೆ ಅಂತ. ಲಿಥುವೇನಿಯನ್ ಭಾಷೆಗೆ ಹೋದ್ರೆ 80% ಸಂಸ್ಕೃತವೇ. ಅಲ್ಲಿಯ ಕ್ರಿಯಾಪದಗಳು ಸಂಸ್ಕೃತವೇ. ಅಲ್ಲಿಯ ಆಡು ಭಾಷೆಯು ಅವೆಸ್ತ ಅಂತ. ಕೇವಲ ಸುಮಾರು 1 ವಾರದ ಹಿಂದೆ ಅಭಯ್ ಪ್ರೋದ್ಯ ಅಂತ ನಮ್ಮ ಈ ಬಜಾಜ್ ಟೆಂಪೋ ಇರ್ತದಲ್ಲ, ಅವ್ರ ಮಾಲಕರವರು, ಅವರು ನಮ್ಮ ಭಂಡಾರ್ಕರ್ ಸಂಸ್ಕೃತ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆ ಪೂನಾದಲ್ಲಿ, ಅದರ ಅಧ್ಯಕ್ಷರು. ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಅಲ್ಲಿ ಹೋದಾಗ ಮಾತಾಡ್ತಾ ಇದ್ದೆ. ಬೇರೆ ಬೇರೆ ಹಸ್ತ ಪ್ರತಿಗಳ ಬಗ್ಗೆ ಚರ್ಚೆ ಮತ್ತು ರಿಸರ್ಚ್ ನಡೆದಿತ್ತು. ಏನೋ ಪುಣ್ಯ, ನಾವು ಕೂಡ ಅದೆಲ್ಲ ಸಂಸ್ಕೃತ ಮಾತಾಡ್ಲಿಕ್ಕೆ ಸರಿಯಾಗಿ ಬರದೇ ಇದ್ರು ಕೂಡ ಆ ಒಂದು ಪರಂಪರೆಯಲ್ಲಿ ನಾವು ಬಂದಿದ್ವಿ. ಅಲ್ಲಿ ಮಾತಾಡ್ತಾ ಅಭಯ್ ಅವರು ಹೇಳಿದ್ರು, ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಮಿಸ್ ಅವೆಸ್ತಾ? ನಾನು ಹೇಳಿದೆ, ಇತ್ತೀಚೆಗಷ್ಟೇ ನಮ್ಮ ಪ್ರಧಾನಮಂತ್ರಿಗಳು ಪರ್ಷಿಯಾಕ್ಕೆ ಹೋಗಿದ್ರು, ಅಂದ್ರೆ ಇರಾನ್ಗೆ ಹೋಗಿದ್ರು. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನಮಗೆ ಎಷ್ಟೋ ವಿಷಯಗಳು ಗೊತ್ತೇ ಇರುವುದಿಲ್ಲ. ಇತ್ತೀಚೆಗೆ ತಾನೇ ದಿನೇಶ್ ಕಾಮತ್ರ ನಮ್ಮ ಮನೆಗೆ ಬಂದಾಗ ಒಂದು ವಿಷಯವನ್ನು ಹೇಳಿದ್ರು. ನಮ್ಮ ದೇಶ, ನಮ್ಮ ಸಂಸ್ಕೃತಿಯ ಉಳಿವಿಗೋಸ್ಕರ ಈ ಸರ್ಕಾರ ಏನ್ ಕೆಲಸ ಮಾಡಿದೆ, ಒಂದಿಷ್ಟು ಬಿಂದುಗಳನ್ನು ಕೊಡಬಹುದಾ ಅಂತ ಹುಡುಕ್ತಾ ನಮಗೆ ಗೊತ್ತಾಯ್ತು. ಇತ್ತೀಚೆಗಷ್ಟೇ ಪರ್ಷಿಯಾಕ್ಕೆ ನಮ್ಮ ಪ್ರಧಾನಮಂತ್ರಿ ಹೋಗಿದ್ರು. ಅಲ್ಲಿಯ ಪರ್ಷಿಯನ್ ಅಧ್ಯಕ್ಷ, ಇರಾನ್ನ ಅಧ್ಯಕ್ಷ ಹೇಳಿದ್ರು, ನಾವು ಕೇಳಿದಿವಿ ಪರ್ಷಿಯನ್ ಭಾಷೆಗೂ ಮತ್ತು ಸಂಸ್ಕೃತಕ್ಕೂ ಹೆಚ್ಚು ಸಂಬಂಧ ಇದೆ ಅಂತ ಕೇಳಿದಿವಿ, ನಮಗೇನಾದ್ರೂ ಮಾಹಿತಿ ಕೊಡ್ಬೋದಾ ಅಂತ ಅವ್ರು ಕೇಳಿದ್ರು. ಮೋಸ್ಟ್ ಆರ್ಥೋಡಾಕ್ಸ್ ಇಸ್ಲಾಮಿಕ್ ಕಂಟ್ರಿ ಅದು. ಅವರು ಸಂಸ್ಕೃತದ ಬಗ್ಗೆ ಕೇಳಿದ್ರು. ಬಂದ ತಕ್ಷಣದಲ್ಲೇ ದೆಹಲಿಯಲ್ಲಿ ಸಂಸ್ಕೃತ ಮತ್ತು ಪರ್ಷಿಯನ್ ಭಾಷೆಯ ಒಂದು ವಿಚಾರ ಸಂಕಿರಣ ನಡೀತು. ಅವ್ರು ಅಂದ್ರು, ನಮಗೆ ಇಷ್ಟೊಂದು ದೊಡ್ಡ ಸಂಬಂಧಗಳು ಇದೆ ಅಂತ ಕೇಳಿದ್ವಿ, ಆದ್ರೆ ನಮಗೆ ಗೊತ್ತಿರಲಿಲ್ಲ. ಇಷ್ಟೊಂದು ಆಳವಾಗಿರ್ತಕ್ಕಂಥ ಸಂಬಂಧ ಸಂಸ್ಕೃತದ ಜೊತೆಗೆ ಪರ್ಷಿಯನ್ ಭಾಷೆಗೆ ಇದೆ ಅಂತ ಕೇಳಿದ್ವಿ, ಆದ್ರೆ ನಮಗೆ ಗೊತ್ತಿರಲಿಲ್ಲ. ಒಂದು ಹೊಸ ವಿಂಡೋ ಓಪನ್ ಮಾಡಿ ಕೊಟ್ಟಿದ್ರಿ ನೀವು ಅಂತ. ಆ ಅಭಯ್ಜಿ ಹೇಳ್ತಾ ಇದ್ರು, ಅವೆಸ್ತಾ ಸಂಸ್ಕೃತದ ಬಗ್ಗೆ ಮಾತಾಡ್ತಾ ಅವೆಸ್ತಾದ ಬಗ್ಗೆ ಬಂತು. ನಾ ಹೇಳಿದೆ, ಅವೆಸ್ತಾ ಅಂತಂದ್ರೆ ಸಂಸ್ಕೃತದ ಮತ್ತೊಂದು ಭಾಗ, ಅದು ಮತ್ತೇನು ಅಲ್ಲೇ ಅಲ್ಲ. ಅದು ಜಾರತುಷ್ಟ್ರರ ಧರ್ಮಗ್ರಂಥ ಇದೆ, ಝಂಡ್ ಅವೆಸ್ತಾ ಅಂತ. ಝಂಡ್ ಅಂತಂದ್ರೆ ಧರ್ಮಗ್ರಂಥದ ಹೆಸರು, ಅವೆಸ್ತಾ ಅಂತಂದ್ರೆ ಭಾಷೆ. ಆ ಅವೆಸ್ತಾ ಸಂಸ್ಕೃತವನ್ನ ನಾವು ಹೇಗೆ ಇಲ್ಲಿ ಮಾತಾಡ್ತೀವೋ, ಆ ಅವೆಸ್ತಾವನ್ನು ಮಾತಾಡಿದ್ರೆ ನೀವೆಲ್ಲ ಅರ್ಥ ಮಾಡ್ಕೊಂತೀರಿ. ಆ ಅವೆಸ್ತಾದಲ್ಲಿ ಮಾತಾಡಿದ್ರೆ ಕೇವಲ ಸಂಸ್ಕೃತ ಗೊತ್ತಿದ್ದವರು ಅಂತಲ್ಲ, ಬಹುತೇಕ ನಮ್ಮಲ್ಲಿ ಸ್ವಲ್ಪ ಉನ್ನತ ಭಾಷೆಯನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು, ಅದು ಕನ್ನಡನೋ, ಬಂಗಾಲಿಯೋ, ಗುಜರಾತಿಯೋ, ಮಲಯಾಳಮೋ ಏನೋ ಇರಲಿ, ಸ್ವಲ್ಪ ಉನ್ನತವಾಗಿ ಭಾಷೆಯ ಅಧ್ಯಯನವನ್ನು ಯಾರು ಮಾಡಿರ್ತಾರೆ ಅವರೆಲ್ಲರಿಗೂ ಅವೆಸ್ತಾ ಅರ್ಥ ಆಗುತ್ತೆ, ಲಿಥುವೇನಿಯನ್ ಅರ್ಥ ಆಗುತ್ತೆ, ಲಾತ್ವಿಯನ್ ಅರ್ಥ ಆಗುತ್ತೆ, ರಷ್ಯನ್ ಅರ್ಥ ಆಗುತ್ತೆ. ಸ್ವಲ್ಪ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಅದ್ರ ಹುಡುಕೊಂಡು ಹೊರಟಾಗ. ಸ್ವಾಮೀಜಿಯವರು ಇಟಲಿಯನ್ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಕೇಳಿದೆ. ಇವತ್ತು ನಾವು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಮಗೆ ಇವತ್ತು ಕನ್ನಡದಲ್ಲಿ ಸರಿಯಾಗಿ ಅಂಕಿ ಅಂಶಗಳನ್ನು ಹೇಳಲಿಕ್ಕೆ ನಮಗೆ ಬರುವುದಿಲ್ಲ. ನಾವು ಹೇಳಬೇಕಾದ್ರೆ 2019 ಅಂತಾನೆ ಹೇಳಬೇಕು, 4, 5, 6 ಜನವರಿ 2019 ಅಂತಾನೆ ಹೇಳಬೇಕು. 4, 5, 6 ಜನವರಿ 2019 ನಾವು ಬರೀಲಿ ಕನ್ನಡದಲ್ಲೇ ಬರೆದ್ರೆ ನಮಗೆ ಅರ್ಥನೇ ಆಗುದಿಲ್ಲ ಎಷ್ಟೋ ಮಂದಿಗೆ.
ಸಂಸ್ಕೃತ ಹೋಗ್ಲಿ, ಯಾರಿಗೆ ಹಿಂದಿ ಗೊತ್ತಿದೆ ಅಂಥವ್ರು ಸ್ವಲ್ಪ ಮಟ್ಟಿಗೆ ಸಂಸ್ಕೃತ ಅರ್ಥ ಮಾಡ್ಕೊಂತಾರೆ. ಇಲ್ಲ ಅಂತಂದ್ರೆ ನಾವು ಏನಾದ್ರೂ ಅಂಕಿಅಂಶಗಳನ್ನ ನಮ್ಮ ಕನ್ನಡದಲ್ಲಿ ಬರೆದ್ರೂ ಕೂಡ ನಮಗೆ ಗೊತ್ತಾಗುದಿಲ್ಲ, ತಮಿಳಿನಲ್ಲಿ ಬರೆದ್ರೂ ಕೂಡ ನಮಗೆ ಗೊತ್ತಾಗುದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಹೊಂದ್ಕೊಂಡಿದೀವಿ. ರಷ್ಯನ್ ಸಂಖ್ಯೆಯನ್ನು ನಾವು ಲೆಕ್ಕ ಮಾಡ್ತಾ ಹೋದ್ರೆ ಒಂದಕ್ಕೆ ಮಾತ್ರ ಬೇರೆ ಭಾಷೆ. ಇವತ್ತು ದ್ವಾ ತಿರ್ ಚತುರ್ ಪಚ್ಚಟ್ ಸಪ್ತ್, ನಾವು ಹೇಗೆ ಏಕಂ ದ್ವೇ ತ್ರಿಣಿ ಚತ್ವಾರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಏಕಾದಶ ಹೀಗೆ ಹೇಳ್ತೀವೋ ಹಾಗೇನೆ ದ್ವಾ ತಿರ್ ಚತುರ್ ಪಚ್ ಚಟ್ ಸಪ್ತ್ ಇದು ರಷ್ಯನ್ ಭಾಷೆ, ಸಂಸ್ಕೃತ ಅಲ್ಲ. ಇದೇ ರೀತಿಯ ಭಾಷೆ ಇನ್ನೂ ಸ್ಪಷ್ಟವಾಗಿ ಲಿಥುವೇನಿಯನ್ ಭಾಷೆಯಲ್ಲಿದೆ, ಲ್ಯಾಟ್ವಿಯನ್ ಭಾಷೆಯಲ್ಲಿದೆ. ನಾವು ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ವಿ, ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ. ಸ್ವಾಮಿ, ನಾವು ತುಂಬಾ ಚಿಕ್ಕದಾಗಿ ಯೋಚನೆ ಮಾಡ್ತಾ ಇದ್ವಿ, ಇವತ್ತು ನಮ್ಮಿಂದ ಇನ್ನೂ ತುಂಬಾ ದೊಡ್ಡದನ್ನು ನಿರೀಕ್ಷೆ ಮಾಡ್ತಾ ಇದೆ. ಜಗತ್ತು ಹೇಳ್ತಾ ಇದೆ, ನಾವು ಯಾರು ಅನ್ನೋದನ್ನ ದಯವಿಟ್ಟು ನಮಗೆ ತಿಳಿಸ್ಕೊಡ್ರಿ, ಬನ್ನಿ ನೀವು ಸಂಸ್ಕೃತ ವಿದ್ವಾಂಸರು ಬನ್ನಿ ನಮ್ಮನ್ನು ತಿಳಿಸ್ಕೊಡ್ರಿ ಅಂತ. ಇತ್ತೀಚೆಗೆ ತಾನೇ ಹಿಸ್ಟ್ರಿ ಕಾಂಗ್ರೆಸ್ ಮೀಟಿಂಗ್ ನಡೆದಾಗ ಸಖಾಲ್ಯಾಂಡ್ ಬಗ್ಗೆ ಚರ್ಚೆ ನಡೀತು. ಎಷ್ಟೋ ಹೊಸ ವಿಷಯಗಳು. ನಮ್ಮಲ್ಲಿ ಕುರು ರಾಜಮನೆತನದ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ, ಕುರುವಂಶದ ಬಗ್ಗೆ ಗೊತ್ತಿದೆ. ಇದು ದಕ್ಷಿಣ ಕುರು, ಉತ್ತರ ಕುರು ಎಲ್ಲಿದೆ? ಇತಿಹಾಸವನ್ನು ಓದಿದಾಗ ಬಹುತೇಕ ನಾವು ಕೊಟ್ಟಿರತಕ್ಕಂಥ ಒಂದೊಂದು ವಿಷಯವೂ ಜಗತ್ತಿಗೆ ಕೊಟ್ಟ ಕೊಡುಗೆನೆ. ಕೇವಲ ಸಂಸ್ಕೃತ ಒಂದು ಭಾಷೆಯನ್ನು ನಾವು ಕೊಟ್ಟಿಲ್ಲ ಕಣ್ರಿ, ಒಂದು ಸಂಸ್ಕೃತಿಯನ್ನ ಕೊಟ್ಟಿದ್ದೀವಿ, ಒಂದು ಸಂಸ್ಕೃತಿಯನ್ನ ಕೊಟ್ಟಿದ್ದೀವಿ. ಜಗತ್ತಿನಲ್ಲಿ ಮಾತನಾಡತಕ್ಕಂಥ ಸಭ್ಯತೆಯನ್ನ ಕೊಟ್ಟಿದ್ದು ಸಂಸ್ಕೃತ. ತಮ್ಮ ಭಾಷೆಯಲ್ಲಿ ತಾವು ಹೇಗೆ ಮಾತಾಡಬೇಕು ಅಂತ ಹೇಳಿಕೊಟ್ಟಿದ್ದು ಸಂಸ್ಕೃತ. ಜಗತ್ತಿಗೆ ಮಾತಾಡತಕ್ಕಂಥ ಸಭ್ಯತೆಯನ್ನ ಕಲಿಸಿದ್ದು ಸಂಸ್ಕೃತ. ಇದನ್ನ ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ಬಹುತೇಕ ನಮ್ಮ ಮಕ್ಕಳ ಹೊಗಳಿಕೆಯನ್ನು ನಾವೇ ಮಾಡಿದ ಹಾಗತ್ತೆ, ನಮ್ಮ ಮನೆಯ ವಸ್ತುವಿನ ಹೊಗಳಿಕೆಯನ್ನು ನಾವೇ ಮಾಡಿದ ಹಾಗತ್ತೆ. ಜಗತ್ತು ಹೇಳ್ತಾ ಇದೆ, ಇದನ್ನ ಜಗತ್ತು ಹೇಳ್ತಾ ಇದೆ. ಆದ್ರೆ ಇದನ್ನ ಒಪ್ಕೊಳ್ತಕ್ಕಂಥ ಸ್ಥಿತಿ ನಮ್ಮ ದುರಂತ ನಮ್ಮ ದೇಶದಲ್ಲಿ ಇವತ್ತೂ ಕೂಡ ಅನೇಕ ಬುದ್ಧಿಜೀವಿಗಳಿಗೆ ಬಂದಿಲ್ಲ, ಅವ್ರಿಗೆ ಬರುವುದೂ ಇಲ್ಲ ಬಿಡಿ. ಇವತ್ತು ನಾವು ಹೇಳ್ತೀವಿ ಸಂಸ್ಕೃತ ನಮ್ಮ ದೇಶದ ಎಲ್ಲ ಭಾಷೆಗಳಲ್ಲಿದೆ, ಕನ್ನಡದಲ್ಲಿದೆ, ತಮಿಳಿನಲ್ಲಿದೆ, ಮಲಯಾಳಂದಲ್ಲಿದೆ, ಗುಜರಾತಿಯಲ್ಲಿದೆ, ಬೆಂಗಾಲಿಯಲ್ಲಿದೆ, ಎಲ್ಲ ಕಡೆ ಹೇಳ್ತೀವಿ. ಇದ್ರ ಹೊರಗಡೆ ಜಗತ್ತಿನ ನಮ್ಮ ದೇಶದ ಗಡಿಯನ್ನ ದಾಟಿ ಹೊರಗಡೆ ಹೋದಾಗ ಗೊತ್ತಾಗತ್ತೆ ಸಂಸ್ಕೃತದ ವ್ಯಾಪ್ತಿ ಏನು ಅಂತ. ನಾವು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದೀವಿ ನಮ್ಮೂರಿನಲ್ಲಿ ವರ್ಲ್ಡ್ ಫೇಮಸ್ ಸಾರಿವ ಅಂತ. ಅರ್ಥ ಆಯ್ತಲ್ವಾ? ನಮ್ಮೂರಿನಲ್ಲಿ ವರ್ಲ್ಡ್ ಫೇಮಸ್ ಸಾರಿವ ಅಂತ. ನಿಜಕ್ಕೂ ಅವನು ವರ್ಲ್ಡ್ ಫೇಮಸ್ ಅನ್ನೋದು ನಮಗೆ ಗೊತ್ತಿಲ್ಲ, ಆದ್ರೆ ನಮ್ಮದೇ ಭಾಷೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಜಗತ್ತಿನ ಹೊರಗಡೆ ಹೋದ್ರೆ ಬಹುತೇಕ ಇವತ್ತು ನಾವು ಹೊರ ಜಗತ್ತು ಅಂತಂದ್ರೆ ನಮ್ಮ ಕಲ್ಪನೆಯಲ್ಲಿ ಇಂಗ್ಲಿಷ್ ಅಂತ ಆಗ್ಬಿಟ್ಟಿದೆ. ಭಾರತದಿಂದ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಇಂಗ್ಲಿಷ್ ಅಂತ. ಗೊತ್ತಿರಲಿ, ಜಗತ್ತಿನಲ್ಲಿ ಕೇವಲ 8 ದೇಶಗಳಲ್ಲಿ ಮಾತ್ರ ಇಂಗ್ಲಿಷ್ ಅನ್ನು ಮಾತಾಡ್ತಾರೆ, 30 ದೇಶಗಳಲ್ಲಿ ಫ್ರೆಂಚ್ ಮಾತಾಡ್ತಾರೆ. ಜಗತ್ತಿನ ಅತ್ಯಂತ ಅಲ್ಪಸಂಖ್ಯಾತ ಭಾಷೆ ಇಂಗ್ಲಿಷ್. ನಮಗೇನಾಯ್ತು, ಸುಮಾರು ಒಂದು 200 ವರ್ಷಗಳ ಕಾಲ ಬ್ರಿಟಿಷರು ಆಳಿದ್ರು, ಇಂಗ್ಲಿಷ್ನ ವ್ಯಾಮೋಹ ಬೆಳೀತು. ಜೊತೆಯಲ್ಲಿ ನಮಗೆ ಇಮಿಡಿಯೇಟ್ ಟಚ್ ಸಿಕ್ಕಿದಲ್ಲಿ ಬ್ರಿಟಿಷ್ ಯೂನಿವರ್ಸಿಟಿಗಳಲ್ಲಿ, ಅದು ತಪ್ಪಿದ್ರೆ ಅಮೆರಿಕಾದಲ್ಲಿ, ಅದು ತಪ್ಪಿದ್ರೆ ಆಸ್ಟ್ರೇಲಿಯಾದಲ್ಲಿ. ಒಟ್ಟಾರೆ ಇಂಗ್ಲಿಷ್ ಸ್ಪೀಕಿಂಗ್ ದೇಶಗಳು, ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್, ಇಂಗ್ಲಿಷ್ ಮಾತಾಡ್ತಕ್ಕಂಥ ದೇಶಗಳ ಜೊತೆ ಮಾತ್ರ ನಾವು ಸಂಬಂಧಗಳನ್ನು ಹೆಚ್ಚು ಬಳಸ್ಕೊಂಡ್ವಿ ನಮ್ಮ ದೇಶದವರು. ಅದಕ್ಕೋಸ್ಕರ ನಮಗೆ ಭ್ರಮೆ ಏನು ಅಂತಂದ್ರೆ ಇಂಗ್ಲಿಷ್ ಕಲ್ತ್ರೆ ಮಾತ್ರ ಜಗತ್ತು, ಜಗತ್ತಿಗೆ ಹೋಗಬೇಕು ಅಂತಂದ್ರೆ ಇಂಗ್ಲಿಷ್ ಕಲ್ತ್ಕೊಂಡೇ ಹೋಗಬೇಕು, ಈ ಒಂದು ಭ್ರಮೆಯಲ್ಲಿ ನಾವು ಬಂದ್ಬಿಟ್ಟಿದ್ದೀವಿ. ಇತ್ತೀಚೆಗೆ ತಾನೇ ಜಗತ್ತಿನ ಭಾಷಾ ನಕ್ಷೆಯನ್ನು ಹೀಗೆ ನೋಡ್ತಾ ಇದ್ದೆ. 30ಕ್ಕೂ ಹೆಚ್ಚು ದೇಶಗಳಲ್ಲಿ ಫ್ರೆಂಚ್ ಭಾಷೆಯನ್ನು ಮಾತಾಡ್ತಾರೆ, ಕೇವಲ 8 ದೇಶಗಳಲ್ಲಿ ಇಂಗ್ಲಿಷ್ ಮಾತಾಡ್ತಾರೆ.
ನಮ್ಮ ದೇಶದಲ್ಲಿ ಒಟ್ಟು ಒಂದು ಸಣ್ಣ ಭಾಷೆಯನ್ನು ಮಾತಾಡತಕ್ಕಂಥ ಜನಗಳ ಸಂಖ್ಯೆಯೂ ಇಂಗ್ಲಿಷಿಗೆ ಹೊರಗಡೆ ಜಗತ್ತಿನಲ್ಲಿ ಇರಲಿಕ್ಕಿಲ್ಲ. ಈ ದೇಶದ ಒಂದು ಭವ್ಯತೆ ಮತ್ತು ಶಕ್ತಿ ಇದರ ಪರಿಚಯ ಆಗಬೇಕು ಅಂತಂದ್ರೆ ಹೊರಗಡೆ ಹೋಗಿ ನೋಡ್ಬೇಕು ನಾವು. ಒಮ್ಮೆ ಯುರೋಪದ ಪ್ರವಾಸದಲ್ಲಿದ್ದಾಗ ಒಬ್ಬರು ಕೇಳಿದ್ರು, ಸಾಮಾನ್ಯವಾಗಿ ಈ ಪಾಶ್ಚಾತ್ಯರ ಆ ಸಂಕುಚಿತ ದೃಷ್ಟಿಕೋನ ಹೇಗಿರುತ್ತೆ ಅಂತಂದ್ರೆ, ಅವರಿಗೆ ಭಾರತ ಅಂತಂದ್ರೆ ಒಂದು ಲೇವಡಿಯ ವಸ್ತು. ಎಷ್ಟೋ ಜನರಿಗೆ ಇವತ್ತೂ ಕೂಡ, ಮುಂಚಿನ ಕಾಲದಲ್ಲಿ ಇತ್ತು, ಆದ್ರೆ ಇವತ್ತೂ ಕೂಡ ಕೆಲವು ಮಂದಿ ತಲೆಯಲ್ಲಿ ಅದು ಉಳಿದಿದೆ. ಭಾರತ ಅಂತಂದ್ರೆ ಒಂದು ಲೇವಡಿಯ ವಸ್ತು. ಅವನು ಕೇಳ್ತಾ ಇದ್ದ ಪ್ರಶ್ನೆಯನ್ನು ಕೇಳ್ತಾ ಇದ್ದ, ಮಿಸ್ಟರ್ ಹೆಗ್ಡೆ, ಹೌ ಇಸ್ ಯುವರ್ ಡೆಮಾಕ್ರಸಿ ಇಸ್ ಗೋಯಿಂಗ್ ಆನ್? Categorically I answered, ಸುಮಾರು 850 ಮಿಲಿಯನ್ ಜನ ಇವತ್ತು ನಮ್ಮ ಎಲೆಕ್ಟ್ರಲ್ ಎಕ್ಸಸೈಸ್ ನಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಸುಮಾರು 750 ಮಿಲಿಯನ್ ಜನ ಅಂದ್ರೆ 75 ಕೋಟಿ ಜನ ಇವತ್ತು ನಮ್ಮ ಈ ಪ್ರಜಾಪ್ರಭುತ್ವದ ದೊಡ್ಡ ಒಂದು ಎಕ್ಸಸೈಸ್, ವ್ಯಾಯಾಮ ಏನಿದೆ, ಚುನಾವಣೆ ಏನಿದೆ, ಅದರಲ್ಲಿ ಪಾಲ್ಗೊಳ್ತಾರೆ. ಅವರಿಗೆ ಅದೆಲ್ಲ ಅರ್ಥನೇ ಆಗುದಿಲ್ಲ. ಆ ದೇಶದ ಒಟ್ಟು ಜನಸಂಖ್ಯೆ 20 ಲಕ್ಷ, 25 ಲಕ್ಷ, 50 ಲಕ್ಷ ಇರುತ್ತೆ. ಅವರಿಗೆ 750 ಮಿಲಿಯನ್, 850 ಮಿಲಿಯನ್ ಇದೆಲ್ಲ ಅರ್ಥನೇ ಆಗದೆ ಇರತಕ್ಕಂಥ ಶಬ್ದಗಳು. ಅವರು ನಮ್ಮ ಹತ್ರ ಕೇಳ್ತಾರೆ, ಹೌ ಇಸ್ ಯುವರ್ ಡೆಮಾಕ್ರಸಿ ಗೋಯಿಂಗ್ ಆನ್ ಮಿಸ್ಟರ್ ಹೆಗ್ಡೆ ಅಂತ. ಅವರಿಗೆ ಒಂದು ಮಾತನ್ನ ಕೊನೆಯಲ್ಲಿ ಹೇಳಿದೆ ನಾನು, ಸಂಪೂರ್ಣ ಯುರೋಪ್ನಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಸಂಪೂರ್ಣ ಯುರೋಪದಲ್ಲಿ ಎಷ್ಟು ಜನಸಂಖ್ಯೆ ಇದೆ, ಅದಕ್ಕಿಂತ ಹೆಚ್ಚು ಭಾರತದಲ್ಲಿ ಶ್ರೀಮಂತರಿದ್ದಾರೆ, ಗೊತ್ತಿರಲಿ ಅಂತ. ನಿಮ್ಗೆ ಅನ್ಸಿರ್ಬೋದು ಭಾರತದಲ್ಲಿ ಎಷ್ಟು ಜನ ಶ್ರೀಮಂತರು ಇರ್ಬೋದು ಅಂತ. ವಿಶ್ವಾಸದಿಂದ ಲೆಕ್ಕ ಮಾಡಿ, ಯಾಕಂತಂದ್ರೆ ಮೊಬೈಲ್ ನಿಮ್ಮಲ್ಲೇ ಇದೆ. ಮಾತೆತ್ತಿದ್ರೆ ಗೂಗಲ್ ಅಲ್ಲಿ ಹುಡುಕ್ತಿವಲ್ಲ, ಹುಡುಕ್ಬಹುದು ಈಗಲೂ ಕೂಡ. ಒಟ್ಟು ಯುರೋಪದ ಜನಸಂಖ್ಯೆ ಎಷ್ಟಿದೆ, ಅದಕ್ಕಿಂತ ಹೆಚ್ಚು ಶ್ರೀಮಂತರು ನಮ್ಮ ದೇಶದಲ್ಲಿದ್ದಾರೆ. ಜಗತ್ತಿನ ತತ್ವಜ್ಞಾನಿಗಳು, ಜಗತ್ತಿನ ವಿಜ್ಞಾನಿಗಳು, ಜಗತ್ತಿನ ಅನೇಕ ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳನ್ನು ಗಮನಿಸಿದ್ರೆ ಗೊತ್ತಾಗತ್ತೆ ನಮ್ಮ ಸತ್ವ ಎಷ್ಟಿದೆ ಅಂತ. ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ, ಜಗತ್ತಿಗೆ ಭಾರತ ಗಣಿತವನ್ನು ಕೊಡದೇ ಇದ್ರೆ ಇವತ್ತಿನ ವೈಜ್ಞಾನಿಕ ಆವಿಷ್ಕಾರಗಳೇ ನಡೀತಾ ಇರಲಿಲ್ಲ ಅಂತ. ಈ ತರ ಅನೇಕ ವಿಷಯಗಳು ಬಹುತೇಕ ಹೇಳ್ತಾ ಹೋದ್ರೆ ಬಹುತೇಕ 3 ದಿವಸಗಳ ಸಂಸ್ಕೃತ ಸಮ್ಮೇಳನವನ್ನು ನನಗೆ ಕೊಡಬೇಕಾಗತ್ತೆ. ಭಾಷೆಯನ್ನೇ ಹುಡುಕ್ತಾ ಹೋದ್ರೆ, ಈಗ ಹೇಳಿದ್ವಲ್ಲ, ಬಂಗಾಲಿಯಲ್ಲಿ, ಗುಜರಾತಿಯಲ್ಲಿ, ಮಲಯಾಳಂದಲ್ಲಿ, ತಮಿಳಿನಲ್ಲಿ, ಕನ್ನಡದಲ್ಲಿ ಎಷ್ಟು ಸಂಸ್ಕೃತ ಹಾಸುಹೊಕ್ಕಾಗಿದೆ ಅಂತ. ಲಿಥುವೇನಿಯನ್ ಭಾಷೆಗೆ ಹೋದ್ರೆ 80% ಸಂಸ್ಕೃತವೇ. ಅಲ್ಲಿಯ ಕ್ರಿಯಾಪದಗಳು ಸಂಸ್ಕೃತವೇ. ಅಲ್ಲಿಯ ಆಡು ಭಾಷೆಯು ಅವೆಸ್ತಾ, ಬೈಟ್, ಹೀಗೆಲ್ಲ ಬೇರೆ ಬೇರೆ ಹಂತಗಳಲ್ಲಿ ನಾವು ಆ ಕ್ವಾಂಟಮ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸಣ್ಣ ಜಾಗದಲ್ಲಿ ಹೆಚ್ಚು ಮೊತ್ತದ ಡೇಟಾವನ್ನು ಸ್ಟೋರ್ ಮಾಡಬೇಕು ಅಂತಾದ್ರೆ ಇದಕ್ಕೆ ಬೇಕಾಗಿರತಕ್ಕಂಥ ನ್ಯಾಚುರಲ್ ಲ್ಯಾಂಗ್ವೇಜ್, ಇದನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ನಾ ಹೇಳ್ತಾ ಇಲ್ಲ. ಸಂಸ್ಕೃತ ಇದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಸಂಸ್ಕೃತ ಇದು ಫಂಕ್ಷನಲ್ ಲ್ಯಾಂಗ್ವೇಜ್ ಕೂಡ ಅಲ್ಲ. ಸಂಸ್ಕೃತ ಇದೊಂದು ನ್ಯಾಚುರಲ್ ಲ್ಯಾಂಗ್ವೇಜ್. ನಾನು ಹೇಳಿದ್ದನ್ನ ನನ್ನ ಎದುರುಗಡೆ ಇರತಕ್ಕಂಥ ರೋಬೋಟಿಗೆ ಅರ್ಥ ಆಗಬೇಕು. ಅದಕ್ಕೆ ದ್ವಂದ್ವ ಇರಬಾರದು. ಕನ್ನಡದಲ್ಲೇನೆ ಅದೆಷ್ಟೋ ಶಬ್ದಗಳನ್ನು ನಾವು ಬಳಸಿದ್ರೆ, ತಮಿಳಿನಲ್ಲೇ ಅದೆಷ್ಟೋ ಶಬ್ದ ಬಳಸಿದ್ರೆ ಆ ಶಬ್ದಗಳ ಅರ್ಥ ವ್ಯಾಪ್ತಿಯೇ ಬದಲಾಗುತ್ತೆ. ಆದ್ರೆ ಸಂಸ್ಕೃತದಲ್ಲಿ ಆ ವಾಕ್ಯವನ್ನು ಬಳಸಿದಾಗ